ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು ಲಕ್ಷ್ಮಿಕಂತ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಈ ವ್ಲಾಗ್ ಬಂದು ಹೊಸ ವರ್ಷ ಮತ್ತು ನನ್ನ ಮಗನ ಬರ್ಡೇ ವ್ಲಾಗ್ ಆಗಿರುತ್ತೆ. ಇದು ನಾನು ಅಮ್ಮಂಗೆ ಹುಷಾರಿರ್ಲಿದ ಕಾರಣದಿಂದ ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ವ್ಲಾಗ್ ಮಾಡಿದ್ದೆ, ಬಟ್ ಅದೇ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದು ತುಂಬ ಟೈಮ್ ತೊಗೊಳ್ತು. ನಾನು ಮಗು ನೋಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತಲ್ವ, ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೆಲ್ಲ ವೀಡಿಯೋಸು ಬೇಗನೆ ಬರುತ್ತೆ ನಿಮಗೆ. ಅಂದಾಗಿ ಹೊಸ ವರ್ಷದ ಮೊದಲನೇ ದಿನ ಬೆಳಗ್ಗೆನೇ ನಾನು ಬೇಳೆ ಸಾಂಬಾರು ಮಾಡಿ ದೋಸೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕಾಮನಾಗಿ ನಾನು ನಿಮ್ಗೆ ಆಗಲೇ ತೋರಿಸೇ ಬಿಟ್ಟಿದ್ದೀನಿ ಬೇಳೆ ಸಾಂಬಾರು ಮಾಡೋದು ಹೆಂಗೆ ಅಂತ. ನಾನು ಇಲ್ಲಿ ದೋಸೆಗೆ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ದೋಸೆನ ಸಾಂಬಾರಲ್ಲಿ ಡಿಂಪ್ ಮಾಡ್ಕೊಂಡು ತಿನ್ನೋದ್ರಿಂದ ಬೇಗನೆ ಖಾಲಿ ಆಗಿಬಿಡುತ್ತೆ ಸಾಂಬಾರು ಅಂತ ಹೇಳ್ಬಿಟ್ಟು. ಯಾವಾಗಲೂ ಮುದ್ದೆನೇ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಅಷ್ಟು. ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ನಾವು ದೋಸೆನೇ ಮಾಡೋಣ ಅಂದ್ಬಿಟ್ಟು ದೋಸೆ ನೆನೆಸಿಟ್ಟಿದ್ವಿ. ನಾನು ಯಾವುದೇ ರೀತಿ ಸ್ವೀಟ್ಸ್ ಎಲ್ಲ ಮಾಡೋಕ್ಕೋಗಿರಲಿಲ್ಲ. ಇದೇ ಮಂತಲ್ಲೇ ನಮ್ಮ ಪಾಪು ಬರ್ಡೇ ಕೂಡ ಇರೋದ್ರಿಂದ ಇನ್ನೇನೊಂದು 10 ಡೇಸ್ ಇದೆಯಲ್ಲ, ಬಿಡು ಬೇಡ ಅಂತಂದ್ಬಿಟ್ಟು ನಾನೇ ಸುಮ್ಮನೆ ಆಗಿದ್ದೆ. ನಮಗೆ ಜನವರಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಪ್ರತಿ ವರ್ಷದ ಮೊದಲನೇ ತಿಂಗಳೇ ನಮಗೆ ಪ್ರತಿ ವರ್ಷವೂ ಕೂಡ ಸ್ಪೆಷಲ್. ಯಾಕಪ್ಪ ಅಂತಂದರೆ ನನ್ನ ಬರ್ಡೇ ಕೂಡ ಇದೇ ಮಂತು, ನನ್ನ ಆ್ಯನಿವರ್ಸರಿ ಕೂಡ ಇದೇ ಮಂತ್, ನನ್ನ ಪಾಪು ಬರ್ತ್ಡೇ ಕೂಡ ಇದೇ ಮಂತ್ ಆಗಿರೋದ್ರಿಂದ ಎಲ್ಲನೂ ಒಂದೇ ಮಂತಲ್ಲೇ ಇರೋದು ನಮಗೆ. ಸೊ ಹಾಗಾಗಿ ನಾನೇನು ನ್ಯೂ ಇಯರ್ಗೆ ಅಂತ ಏನು ಸ್ವೀಟ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಮಾಡಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ದೋಸೆ ಮಾಡಿಟ್ಟು ಆಮೇಲೆ ಎಲ್ಲರಿಗೂ ಕೊಡೋಲ್ಲ. ಯಾವಾಗಲೂ ನಾನು ಪ್ರತಿ ಸತಿನೂ ಬಿಸಿದೇ ಎಲ್ಲರಿಗೂ ಕೊಡೋದು. ಕೆಲವರು ಹಳ್ಳಿಗಳ ಕಡೆ ಏನು ಮಾಡ್ತಾರೆ ಅಂದರೆ ದೋಸೆ ಮಾಡಿ ಇಟ್ಬಿಡ್ತಾರೆ. ಯಾವಾಗ ಬೇಕೋ ಅವಾಗ ತಿನ್ನೋಣ ಅಂತಂದ್ಬಿಟ್ಟು. ನಮ್ಮ ಮನೇಲಿ ಯಾರಿಗೂ ಇಷ್ಟನೂ ಆಗೋಲ್ಲ, ನನಗೂ ಇಷ್ಟ ಆಗೋಲ್ಲ. ಅದ್ರ ಜೊತೆಗೆ ಅದು ಸೊಳ್ಳೆ ಅದು ಇದು ಎಲ್ಲ ಅದ್ರ ಮೇಲೆ ಕೂತ್ಕೊಳ್ತಾ ಇರುತ್ತೆ, ನೋಡಿದ್ರೆ ತಿನ್ನಬೇಕು ಅಂತ ಅನಿಸಲ್ಲ. ಅದಕ್ಕೋಸ್ಕರ ನಾನೇನು ಮಾಡೋಕ್ಕೋಗಲ್ಲ, ಮಾಡಿ ಏನು ಇಟ್ಕೊಳ್ಳೋಕ್ಕೋಗಲ್ಲ. ಬೇಳೆ ಸಾಂಬಾರಿಗೂ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ದೋಸೆಗೂ ಚೆನ್ನಾಗಿರುತ್ತೆ, ಇಡ್ಲಿಗೂ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಟಿಫನ್ ತಿಂದಿದ್ದಾಯಿತು. ಇನ್ನೇನು ಮಧ್ಯಾಹ್ನಕ್ಕೆ ಊಟಕ್ಕೂ ಕೂಡ ಇದೇ ಸಾಂಬಾರು ಇತ್ತಲ್ವ, ಅದಕ್ಕೆ ರೈಸ್ ಮಾಡ್ಕೊಂಡು ಅಂದ್ಬಿಟ್ಟು ಸುಮ್ಮನೆ ಇದೆಲ್ಲ ಮುಗಿಸಿದ ತಕ್ಷಣ ನಾನು ಹಿಂದೆ ಎಲ್ಲ ಸ್ವಲ್ಪ ವಾಶ್ ಮಾಡೋದಿತ್ತು. ನಾವು ಹಿಂದೆ ಸ್ವಲ್ಪ ಜಾಗ ಐತೆ ನಮಗೆ, ಅಲ್ಲೇ ಪಾತ್ರೆ ಎಲ್ಲ ತೊಳೆಯೋದು. ನಾನು ಸಿಂಕಲಲ್ಲಿ ತೊಳೆಯೋಕೆ ಹೋಗಲ್ಲ. ಸಿಂಕಲ್ಲೆಲ್ಲ ತೊಳೆಯೋದಕ್ಕೆ ಹೋದರೆ ನೊಣ ಅದು ಇದು ಗಲೀಜು ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಿಂದೆನೇ ವಾಶ್ ಮಾಡಿ ಇಟ್ಕೊಳ್ತೀನಿ. ಅದಕ್ಕೆ ಟಿಫನೆಲ್ಲ ಮುಗಿಸ್ಕೊಂಡು ಅದನ್ನು ತೊಳೆದು ಬಿಡೋಣ ಅಂದ್ಬಿಟ್ಟು ತೊಳೆದೆ. ಅದಾದಮೇಲೆ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ನಮ್ಮ ಪಾಪುಗೆ ಬೇಬಿ ಶೂಟ್ ಕೂಡ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲ ಅಂದರೆ ನಾನು ನೋಡಿದ್ದೆ ಇದನ್ನು ಯೂಟ್ಯೂಬಲ್ಲಿ, ಈ ಫಾರ್ಮಾಲಿಟಿ ಎಲ್ಲ ಮಾಡೋದನ್ನ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮಾಡೋಣ. ಇನ್ನೇನು 1 ಮಂತ್ ಅಷ್ಟೇ, ಇದು 1 ಮಂತಲ್ಲೇ ಮುಗ್ದೋಗ್ಬಿಡುತ್ತಲ್ವ, ಇನ್ನು ಯಾವುದೇ ರೀತಿ ಬೇಬಿ ಶೂಟ್ ಎಲ್ಲ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ಒಂದು ಸ್ವೀಟ್ ಮೆಮೊರೀಸ್ ಆಗಿರಲಿ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಏನಿದ್ದಕ್ಕೆ ಬಂದು ವೇಲ್, ನಂದು 2 ವೈಟ್ ವೇಲ್ ಇತ್ತು, 2 ವೈಟ್ ವೇಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ಟಾರ್ಸ್ ಎಲ್ಲ ನಾನು ಫಸ್ಟೇ ಲಗ್ನ ಪತ್ರಿಕೆಯಲ್ಲಿ ಕಟ್ ಮಾಡಿ ಇಟ್ಕೊಂಡೆ. ಇನ್ನು ಅದು ಹಾರೋ ಮಾರ್ಕಕ್ಕೆ ಮತ್ತು ಇಯರ್ಗೆ ಅಂತ ನಾನು ಉದ್ದಿನಬೇಳೆ ಬಳಸಿ ಮಾಡಿಕೊಂಡೆ. ಅದೆಲ್ಲ ಮುಗಿಸಿದ ತಕ್ಷಣ ಅವನಿಗೆ ಮಾಡೋಣ ಅನ್ನೋಷ್ಟಕ್ಕೆ ಅವನೇ ಮಲ್ಕೊಂಬಿಟ್ಟ. ಅದಕ್ಕೇ ಬಿಡು ಹೋಗಲಿ ಆಮೇಲೆ ಮಾಡೋಣ ಅಂದ್ಬಿಟ್ಟು ಅದನ್ನ ಎತ್ತಿಟ್ಟು ಚಾಪೆ ಮೇಲೆ ಮಾಡಿದ್ನಲ್ವ, ಅದಕ್ಕೋಸ್ಕರ ನಾನು ಅದನ್ನ ಹಂಗೆ ತೊಗೊಂಡೋಗೋ ರೂಮಲ್ಲಿ ಹೇಳೋದು ಬಿಟ್ಬಿಟ್ಟೆ. ಅದೆಲ್ಲ ಮುಗಿದ್ಮೇಲೆ ಅವ್ನಿಗೆ ಊಟ ತಿನ್ನಿಸಿ ಮಲಗಿಸಿದ್ದು ಆಯಿತು. ಆಮೇಲೆ ನಾನು ಒಂದು ಕಡೆಯಿಂದ ಕಸ ಎಲ್ಲ ಹೊಡ್ಕೊಂಡು ಕ್ಲೀನಾಗಿ, ಅವತ್ತು ನ್ಯೂ ಇಯರ್ ಅಲ್ವಾ, ಹೊಸದಾಗೆ ಎಲ್ಲನೂ ಇರಬೇಕು ಅಂತಲೇ ಇಷ್ಟಪಡ್ತಾರೆ. ಲೈಫ್ ಬದಲಾವಣೆಗೆ ಇದೊಂದು ಚಾನ್ಸ್ ಅಂತ ಹೇಳ್ಬೋದು. ನಮ್ಮ ಕಡೆ ಎಲ್ಲ ಯುಗಾದಿನೇ ಹೊಸ ವರ್ಷ, ಬಟ್ ಆದರೂ ನಾವು ಜನವರಿ 1 ನಾವು ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ. ಅದಕ್ಕೆ ನಾನು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ದೆ. ನನ್ನ ಮಗ ಕೆಳಗಡೆ ಮಲಗೋದೇ ಇಲ್ಲ. ಅವ್ನು ಬಿನ್ ಬ್ಯಾಗಲ್ಲಿ ಅವರಪ್ಪ ಮಲಗಿಸ್ತಾಯಿದ್ರು. ಮಲ್ಕೊಂಬಿಟ್ರೆ ಅವನು ನನಗೆ ಬೇಗನೆ ಕೆಲಸ ಆಗುತ್ತೆ. ಇಷ್ಟೆಲ್ಲ ಮಾಡೋಷ್ಟು ಸಂಜೆ ಆಗೇ ಹೋಯ್ತದೆ, ಹೆಂಗೆ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ನನಗಂತಲೂ. ಆಮೇಲೆ ಎಲ್ಲರಿಗೂ ಕಾಫಿ ಮಾಡಿಕೊಟ್ಟೆ. ಹಾಗೆ ನಾನು ನೆನ್ನೆ ಪೂಜೆ ಮಾಡಿಟ್ಟಿದ್ನಲ್ಲ ಶನಿವಾರ, ಫ್ರೂಟ್ಸ್ ಎಲ್ಲ ಅದೆಲ್ಲ ಹಂಗೆ ಇತ್ತು. ಇವಾಗ ಒಂದೊಂದೇ ಕೊಡೋಕೋದ್ರೆ ಯಾರೂ ಇಷ್ಟಪಟ್ಟು ತಿನ್ನೋಕ್ಕೋಗಲ್ಲ. ಅದಕ್ಕೆ ಈ ಥರ ಮಿಕ್ಸ್ ಮಾಡಿ, ಹಳ್ಳಿ ಕಡೆ ರಸಾಯನ ಅಂತಾರೆ, ಇದನ್ನು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೇನಿಲ್ಲ, ಆಪಲ್ಲು, ದಾಳಿಂಬೆ ಹಣ್ಣು, ಪಪ್ಪಾಯ ಇತ್ತು, ಆರೆಂಜ್ ಕೂಡ ಇತ್ತು. ಅದಕ್ಕೆ ಹಾಕ್ಬಿಟ್ಟು ಮಾಡ್ಕೊಳ್ಳೋಣ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಬಾಕ್ಸ್ಗೂ ಹಾಕ್ಕೊಡ್ಬೋದು, ಸ್ನ್ಯಾಕ್ಸ್ ಆಗೋ ಕೊಡ್ಬೋದು. ಇನ್ನು ಕಾಮನ್ ಟೈಮಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಕೊಟ್ಟರು ಇಷ್ಟಪಟ್ಟು ತಿಂತಾರೆ. ಬಟ್ ಅದನ್ನು ಕೈಯಲ್ಲೆಲ್ಲ ಕಲಿಸಿದ್ರೆ ಯಾರೂ ಇಷ್ಟಪಟ್ಟು ತಿನ್ನಲ್ಲ. ಸೊ ಹಾಗಾಗಿ ನಾನು ಸ್ಪೂನಿಂದನೇ ಇದನ್ನೆಲ್ಲ ಮಾಡಿಬಿಟ್ಟು ಕ್ಲೀನಾಗೆ ಕೊಡ್ತೀನಿ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ಅದೆಲ್ಲ ಆದಮೇಲೆ ನಾವು ಕೇಕ್ ನಾನು ಸ್ನಾನ ಎಲ್ಲ ಮಾಡಿ ಪೂಜೆನೂ ಮುಗಿಸ್ಕೊಂಡೆ. ಕೇಕ್ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಡಾಬಸ್ಪೇಟೆಗೆ ಹೋದ್ವಿ. ನಾನು ರೆಗ್ಯುಲರಾಗಿ ಡಾಬಸ್ಪೇಟೆಯಲ್ಲಿ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಇರೋವಂಥ ಕೇಕ್ ಅವ್ನು ಬೇಕಲ್ಲೇ ನಾನು 2 ಇಯರ್ಸಿಂದನೂ ಅಲ್ಲೇ ನನ್ನ ಕೇಕ್ನ ತೊಗೊಳ್ಳೋದು. ನನ್ನ ಬರ್ಡೇ ಫಸ್ಟ್ ನನ್ನ ಮದುವೆ ಆಗಿದ್ದ ವರ್ಷ ಬರ್ಡೇ ಆಗಿತ್ತು, ಆವಾಗಲಿಂದನೂ ಅಲ್ಲೇ ತೊಗೊಳ್ತಾ ಇರೋದು. ನಮಗೆ ಯಾವ ರೀತಿ ಕೇಳ್ತೀವೋ ಅದೇ ರೀತಿಯೇ ಕೊಡ್ತಾರೆ ಕೇಕು. ಅಲ್ಲಿ ಎಗ್ ಪಪ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಅಲ್ಲಿ ಬಂದು ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ.
ಇಲ್ಲಿ 1 ಕೆ ಜಿದು, ಅರ್ಧ ಕೆ ಜಿದು, 2 ಕೆ ಜಿಸ್ ಅವರಂತೂ ಒಂದು ಅರ್ಧ ಕೆ ಜಿದಂತೂ ತುಂಬಾ ಮಾಡಿಟ್ಟಿದ್ರು. ಯಾರು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ಲಿ ಅಂತ. ಐಸ್ ಕೇಕ್ ಹೋಯ್ತು, ಪೇಸ್ಟೆಟ್ ಹೋಯ್ತು. ನಾವು ಅದರಲ್ಲಿ ಒಂದು ತೊಗೊಂಬಂದಿದ್ವಿ, 1/2 ಕೆ ಜಿ ಸಾಕು ಅಂತ. ಅವತ್ತಿನ ಹೊಸ ವರ್ಷದ ಪೂಜೆನೂ ಕೂಡ ಈ ಥರ ಮಾಡಿದ್ದೆ. ಅಲ್ಲಿಂದ ಬಂದಮೇಲೆ ನಮ್ಮ ಪಾಪುಗೆ ಸ್ನಾನ ಮಾಡಿಬಿಟ್ಟಿದ್ದೆ. ಅವನಿಗೆ ಹೊಸದೊಂದು ಡ್ರೆಸ್ ಹಾಕ್ಬಿಟ್ಟು ಒಂದು ಬೇಬಿ ಶೂಟ್ ಮಾಡಿದ್ವಿ. ಮಾಡಿ ಕೇಕ್ ಕಟ್ ಮಾಡೋಣ, ಅವನಿದ್ರೆ ಚೆನ್ನಾಗಿರುತ್ತೆ. ನಾವು ಹೋದ ವರ್ಷ 12 ಗಂಟೆ ರಾತ್ರಿ ಕಟ್ ಮಾಡಿದ್ವಿ. ಈ ಸತಿ ಅವನಿರೋದ್ರಿಂದ ಅವ್ನು ಬಿಟ್ಟು ಹೆಂಗಪ್ಪ ಕಟ್ ಮಾಡೋದು, 12 ಗಂಟೆ ರಾತ್ರಿ ಮಲಗಿರ್ತಾನೆ ಅಂತ ಅಂದ್ಬಿಟ್ಟು ನಾನೇನು ಮಾಡೋಕ್ಕೆ ಹೋಗಿರಲಿಲ್ಲ. ಅವನಂತೂ ತುಂಟ ಅಂದರೆ ತುಂಟ ಅಂತಲೇ ಹೇಳ್ಬೋದು. ಅವ್ನು ಕೇಕ್ ಕಟ್ ಮಾಡೋದಕ್ಕೆ ಹೋದರೂ ಎಳಿತಾನೇ ಇದ್ದ. ಅದನ್ನು ಸ್ವಲ್ಪ ಕಟ್ ಮಾಡಿದ್ದೀನಿ. ಇವ್ರು ಬಂದು ನಮ್ಮತ್ತೆ, ಇವರು ಕೂಡ ಅವನು ಕೇಕೆಲ್ಲ ತಿನ್ಸಿದ್ರು. ಆದರೆ ಸೊ ನಮ್ಮದು ಸಣ್ಣದು ಫೋಟೋಸ್ ಆ್ಯಡ್ ಮಾಡಿದ್ದೀನಿ. ಇದು ಬಂತು ಬುಧವಾರ, ಲಾಸ್ಟ್ ಬುಧವಾರ 3ನೇ ತಾರೀಕು ನಾನು ಊರಿಗೆ ಹೋಗಿದ್ದು. ಹಾಗೆ ಹೋಗ್ತಾ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಇಲ್ಲಿ ಡಾಬಸ್ಪೇಟೆಯಲ್ಲಿ ಹೊಸ್ದಾಗಿದೆ, ಶಿವಗಂಗಿ ರೋಡ್ ಬರುತ್ತಲ್ಲ ಆ ಕಡೆ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಟೇಸ್ಟ್ ಮಾತ್ರ ನಾವು ಕೊಡೋ ಪ್ರೈಸಿಗೆ ತಕ್ಕನಾಗೇ ಇರುತ್ತೆ. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಚೆನ್ನಾಗಿರುತ್ತೆ. ಅದೆಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೋದ್ವಿ. ಅಲ್ಲಿ 1-2 ದಿವಸ ಆದಮೇಲೆ ನಮ್ಮ ಪಾಪು ಫ್ರೀಯಾಗಿತ್ತಲ್ವ ಮನೆ, ಅವನು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು. ಅದಾದ್ಮೇಲೆ ಅಲ್ಲಿ ಇರೋದೆಲ್ಲ ಎಳಿತಾನೇ ಇದ್ದ. ಇಲ್ಲಾಂದರೆ ನಮ್ಮ ಮನೇಲಿ ಸ್ವಲ್ಪ ಇಕ್ಕಟ್ಟು ಅಂದರೆ ವಿಶಾಲವಾಗಿ ಐತೆ. ಆ ದಿವಾನ, ಸೋಫಾ, TV ಸ್ಟ್ಯಾಂಡಲ್ಲಿ ಇರೋದ್ರೆ ಅವನು ಫ್ರೀಯಾಗಿ ಆಟಾಡೋಕ್ಕಾಗ್ತಾ ಇರಲಿಲ್ಲ. ಅಂದಾಗಿ ಇದೇ ನಮ್ಮೂರು, ನಮ್ಮದೇನು ದೊಡ್ಡ ಮನೆ ಅಲ್ಲ. ನಮ್ಮೂರಲ್ಲಿ ತುಂಬಾ ಕೋತಿ ಇತ್ತು. ಕೋತಿಗಳು ಮಾಡೋ ಚೇಷ್ಟೆ ನೋಡೋಕ್ಕೇ ಒಂದು 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಬಟ್ಟೆ ಹಾಕಿದ್ರೆ ಬಟ್ಟೆ ಎತ್ಕೊಂಡು ಹೋಗ್ತವೆ, ಅಲ್ಲೊಂದು ಪಾತ್ರೆ ಹಾಕಿದ್ರೆ ಪಾತ್ರೆ ಎತ್ಕೊಂಡು ಹೋಗ್ತವೆ. ಇಲ್ಲಿ ನೋಡಿ ಕೋತಿನೇ ನಾಯಿನ ಎದುರಿಸ್ತಾ ಇದ್ದೆ, ಆಗ್ಲಿಂದ ಎದುರಿಸ್ತಾ ಇತ್ತು. ನಾನು ಅದನ್ನು ಹ್ಯಾಡ್ ಮಾಡ್ಕೊಳ್ಳೋಷ್ಟಕ್ಕೆ ನಾಯಿನೇ ಕೋತಿನ ಎದುರಿಸೋ ಥರ ಆಗೋಗ್ಬಿಡ್ತು. ಅದೆಲ್ಲ ಆದಮೇಲೆ ನಾಳೆ ಬುಧವಾರ 10ನೇ ತಾರೀಕು ಅನ್ನುವಾಗ 9ನೇ ತಾರೀಕೆ ನಾನು ಇಲ್ಲಿ ಜಾಮೂನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಲೀಟರ್ಸ್ ನಾನು ಪಾಕಕ್ಕೆ ಅಂತ ಬಿಸಿನೀರು ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಕ್ಕರೆ ಹಾಕಿ ಸ್ವಲ್ಪ ಏಲಕ್ಕಿನ ಕುಟ್ಟಾಕ್ತಾಯಿದ್ದೀನಿ. ನೀವು ಸಕ್ಕರೆನೂ ಮತ್ತು ಏಲಕ್ಕಿನ ರುಬ್ಬಿಟ್ಟು ಹಾಕ್ಕೊಂಡ್ರೆ ಏಲಕ್ಕಿ ಈ ಥರ ಬರಲ್ಲ. ರುಬ್ಬಿಟ್ಟು ಹಾಕಿದ್ರೂ ಎಲ್ಲ ಮಿಕ್ಸ್ ಆಗುತ್ತೆ. ಆ ಥರನೂ ಬೇಕಾದ್ರೆ ಯೂಸ್ ಮಾಡ್ಬೋದು, ಬೇಕಾದ್ರೆ ಈ ಥರನೂ ಯೂಸ್ ಮಾಡ್ಬೋದು. ಇದೇನಿಲ್ಲ, ಫುಲ್ಲು ಸಕ್ಕರೆ ನೀರಲ್ಲಿ ಕರಗಬೇಕಷ್ಟೇನೆ. ಕರಗೋವರೆಗಿದ್ರೆ ಸಾಕು. ಗಟ್ಟಿ ಪಾಕ ಇಲ್ಲ ಅಂದರೆ ಬೇಕ್ರಿಗಳಲ್ಲೆಲ್ಲ ಗಟ್ಟಿ ಪಾಕ ಜಾಸ್ತಿ ಕೆಡಬಾರ್ದು ಅನ್ನೋಕ್ಕೋಸ್ಕರ ಅವ್ರು ಗಟ್ಟಿ ಪಾಕ ಮಾಡಿರ್ತಾರೆ. ಆ ಥರ ಏನು ಜಾಸ್ತಿ ನೆಸೆಸಿಟಿ ಇರೋಲ್ಲ. ಹಾಗೆ ಒಬ್ಬಟ್ಟಿಗೆ ಅಂತ ನಾವಿಲ್ಲಿ ನೆನೆಸಿಟ್ಟಿದ್ವಿ, ಮೈದಾನೂ ಕೂಡ ನೆನೆಸಿಟ್ಟಿದ್ವಿ. ನಾನಿಲ್ಲಿ ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ. ಇದೊಂದು ಚಿಕ್ಕ ಪ್ಯಾಕೆಟು. ಅದಕ್ಕಿನ್ನೆಲ್ಲ ಹಾಲು, ತುಪ್ಪ ಮತ್ತು ಪೌಡ್ರು ಅಷ್ಟೇ ನಾನು ಬಳಸೋದು. ಇದಕ್ಕೆ ನೀರು ಹಾಕು ಮಾಡ್ತಾರೆ, ಬಟ್ ಅದು ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ತುಪ್ಪ ಹಾಕ್ಬಿಟ್ಟು ಮಾಡ್ತೀನಿ. ಇದು ಪುಡಿ ಸ್ವಲ್ಪ ಗಂಟಿರುತ್ತೆ. ಫಸ್ಟ್ ಈ ಥರ ಫುಲ್ಲು ಪುಡಿ ಮಾಡ್ಕೊಬೇಕು. ನೋಡಿ ಅಲ್ಲೇ ಹಿಂಗೆ ಮಿದ್ದರೆ ಹಂಗೆ ಗಟ್ಟಿ ಆಗುತ್ತೆ, ಉಂಡುಡ್ಡೆ ಥರ ಆಗುತ್ತೆ. ಈಗ ಒಂದು ಅರ್ಧ ಸ್ಪೂನ್ ತುಪ್ಪ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಹಾಲನ್ನ ಹಾಕ್ಕೊಂಡು ಕಲಿಸ್ಕೊಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ತುಪ್ಪನೂ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಾರ್ದು. ಎಣ್ಣೆಲಿ ಹಾಕಿದ ತಕ್ಷಣ ಕರ್ಗೋಗ್ಬಿಡ್ತು. ಇದನ್ನ ಸೇಮ್ ಚಪಾತಿ ಹಿಟ್ಟು ಥರ ಚೆನ್ನಾಗಿ ನಾದಬೇಕು. ಇಲ್ಲಿ ಕಾಯೊಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀವಿ ನಾವು. ಹಾಗೆ ಅವತ್ತು ನಮ್ಮಮ್ಮ ದೋಸೆ ಮಾಡಿ ಕುಂಬಳಕಾಯಿ ಪಲ್ಯ ಮಾಡಿದರು. ಅದನ್ನೇ ನಾನು ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಅದನ್ನೇ ತಿಂದ್ಕೊಂಡೆ ನಾನು. ತುಂಬಾ ಚೆನ್ನಾಗಿರುತ್ತೆ ಕುಂಬಳಕಾಯಿ ಪಲ್ಯನೂ ಕೂಡ ದೋಸೆಗೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಅದು ಸ್ವಲ್ಪ ನೆನಿಲೆ ಅಂತ ಅಂದ್ಬಿಟ್ಟಿದ್ದೆ ನಾನು ಜಾಮೂನಿನಿಟ್ಟು. ನೋಡಿ ಚೆನ್ನಾಗಿ ನಾದಬೇಕು. ಅದು ಸೇಮ್ ಗೋಧಿ ಹಿಟ್ಟು ಥರ ನಾರು ಥರನೇ ಬರುತ್ತೆ. ಈಗ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಅಂದರೆ ಕ್ರ್ಯಾಕ್ ಇಲ್ದಂಗೆ ಫುಲ್ಲು ಕ್ಲೀನಾಗಿ ಉಂಡೆ ಮಾಡ್ಕೊಳ್ಳಿ. ಈಗ ಜಾಸ್ತಿ ಕಾಯ್ದಿರೋ ಎಣ್ಣೆಗೆ ಹಾಕ್ಬೇಡಿ, ಸ್ಲಿಮ್ಮಾಗಿ ಅಂದರೆ ಒಂದು ಹದವಾಗಿ ಕಾಯ್ದಿರೋ ಎಣ್ಣೆಗೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ, ಒಳಗಡೆ ಬೆಂದಿರಲ್ಲ. ನಾನಿವಾಗ 1-2 ರೌಂಡ್ ಹಾಕಿರೋದನ್ನ ತೋರಿಸ್ತಾ ಇದ್ದೀನಿ. ಅದು ಎಣ್ಣೆಲಿ ಹಾಕಿದ ತಕ್ಷಣ ಸ್ವಲ್ಪ ದಪ್ಪ ಆಗುತ್ತೆ. ಸೊ ಹಾಗಾಗಿ ದಪ್ಪ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ನಂದೇನಾನು 40-47 ಉಂಡೆ ಆಗಿತ್ತು. ಈಗ ಪಾಕನ ಹಾರಿದ ಮೇಲೆ ಇದನ್ನು ಹಾಕಿ ಬಿಸಿದ್ರಲ್ಲಿ ಹಾಕಿದ್ರೆ ಒಡೆದೋಗ್ಬಿಡುತ್ತೆ ಅಂತಂದ್ಬಿಟ್ಟು ನಾನು 9ನೇ ತಾರೀಕೆ ಮಾಡಿ ಜಾಮೂನ್ನೇ ಇಟ್ಕೊಂಡೆ. ಅದಾದಮೇಲೆ ಟೀತ್ ಅವ್ನಿಗೊಂದು ಬೇಬಿ ಶೂಟ್ ಮಾಡಬೇಕು ಅಂತ ಆಸೆ ಇತ್ತು, ಅದನ್ನು ಕೂಡ ಮಾಡಿಟ್ಕೊಂಡೆ. ಫೈನಲ್ ಆಗಿ ಜಾಮೂನ್ ಈ ಥರ ಬಂದಿತ್ತು. ಅಲ್ಲಿಂದ ನಮ್ಮ ಪಾಪು ಬರ್ಡೇ ಯಾಕೆ ಮಾಡಲಿಲ್ಲ ಅಂತಾರೆ, ರಿಲೇಟಿವಲ್ಲಿ ಒಬ್ಬರು ಡೆತ್ ಆಗಿದ್ದರಿಂದ ಮಾಡೋದಕ್ಕಾಗಲಿಲ್ಲ. ಸೊ ಅದು ನೆಕ್ಸ್ಟ್ ಬುಧವಾರನೇ ನಾನು ಊರಿಗೆ ಬರಬೇಕಾಗಿತ್ತು. ಅದಕ್ಕೆ ಊರಿಗೂ ಕೂಡ ಬಂದುಬಿಟ್ಟೆ. ಅದೆಲ್ಲ ಆದಮೇಲೆ ನಮ್ಮ ಮನೆ ಪಕ್ಕದಲ್ಲೇನೇನೇ ಕಣಂ ಕೂಡ ಮಾಡ್ತಾಯಿದ್ರು, ಸಗಣಿಲಿ ಸಾರಿಸ್ತಾಯಿದ್ರು. ನನಗಂತೂ ಸಖತ್ ಇಷ್ಟ ಕಣ ನೋಡೋದಕ್ಕೆ. ಅಂದರೆ ನನಗೂ ಇದೆಲ್ಲ ಮಾಡಬೇಕು ಅಂತ ಇಷ್ಟ, ಬಟ್ ಅಂದರೆ ನನಗೆ ಮಾಡೋಕ್ಕೆ ಬರಲ್ಲ. ಅದಕ್ಕೆ ನಮ್ಮ ಮನೆ ಹತ್ರನೇ ಮಾಡ್ತಾಯಿದ್ರು, ನೋಡ್ತಾಯಿದ್ದೆ. ತುಂಬಾ ಚೆನ್ನಾಗಿತ್ತು. ನಮ್ಮ ಪಾಪು ಬರ್ಡೇನ ನೆಕ್ಸ್ಟ್ 27th ಇಲ್ಲ 28th ಮಾಡ್ತೀವಿ. ಆ ವ್ಲಾಗು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ
ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಆಲ್.